ಬಂಧುಗಳೇ ನಮಸ್ತೆ. ನಾವಿವತ್ತು ನೋಡ್ತಾ ಇರ್ತಕ್ಕಂಥ ಜಾಗ ಬಾಗಲಕೋಟೆ ಜಿಲ್ಲೆಯ ಶಿವಯೋಗಿ ಮಂದಿರವನ್ನ. ಈ ಶಿವಯೋಗಿ ಮಂದಿರವು ಇಡೀ ದೇಶಾದ್ಯಂತ ಹೆಸರುವಾಸಿಯಾಗಿರ್ತಕ್ಕಂಥದ್ದೇ ಇಲ್ಲಿ ತಯಾರಿಸತಕ್ಕಂಥ ಈ ವಿಭೂತಿಗಳಿಂದ. ಇಡೀ ಕರ್ನಾಟಕದಲ್ಲಿ ಪರಿಶುದ್ಧವಾದ ವಿಭೂತಿಗಳನ್ನ ತಯಾರಿಸತಕ್ಕಂಥ ಏಕೈಕ ಕೇಂದ್ರ ಅಂದ್ರೆ ಈ ಶಿವಯೋಗಿ ಮಂದಿರ ಒಂದೇ. ಪರಿಶುದ್ಧ ಅಂದ್ರೆ ಆರ್ಗ್ಯಾನಿಕ್ ವಿಭೂತಿ, ಅಂದ್ರೆ ಯಾವುದೇ ರೀತಿ ಕೆಮಿಕಲ್ ನ ಒಂದು ಅಣುವಷ್ಟು ಮಿಕ್ಸ್ ಮಾಡದೆ ಮಾಡ್ತಕ್ಕಂಥ ಒಂದು ಪರಿಶುದ್ಧವಾದ ವಿಭೂತಿಗಳನ್ನ ಇಡೀ ಕರ್ನಾಟಕದ ಇಲ್ಲಿ ಮಾತ್ರ ನೋಡ್ಲಿಕ್ಕೆ ಸಾಧ್ಯ. ಹಾಗಂತ ಬೇರೆ ಕೇಂದ್ರಗಳಲ್ಲಿ ಸಿಗ್ತಕ್ಕಂಥ ವಿಭೂತಿ ಅಶುದ್ಧ ಅಂತ ಅಲ್ಲ. ಒಂದೊಂದು ಸ್ಥಳಗಳು ಒಂದೊಂದು ವಸ್ತುಗಳಿಗೆ ಫೇಮಸ್. ಹಾಗೆ ಈ ಶಿವಯೋಗಿ ಮಂದಿರ ಇಲ್ಲಿ ತಯಾರಿಸತಕ್ಕಂಥ ವಿಭೂತಿಯಿಂದನೇ ಫೇಮಸ್ ಆಗಿದೆ. ಹಾಗಾಗಿ ಇದರ ಬೇಡಿಕೆಯ ವ್ಯಾಪ್ತಿ ನಮ್ಮ ದೇಶದಲ್ಲಿ ಮಾತ್ರವಲ್ಲದೆ ವಿದೇಶಗಳಲ್ಲೂ ಸಹಿತ ಈ ವಿಭೂತಿಗಳಿಗೆ ಹೆಚ್ಚಿನ ಬೇಡಿಕೆ ಇದೆ. ಇಲ್ಲಿ ಎರಡು ರೀತಿ ವಿಭೂತಿಗಳನ್ನ ತಯಾರಿಸ್ತಾರೆ. ಒಂದು ಸಾದಾ ಗಟ್ಟಿ, ಅಂದ್ರೆ ಸಾಮಾನ್ಯ ಜನರಿಗೆ ಹಚ್ಕೊಳ್ಳಿಕ್ಕೆ ಕೊಡ್ತಾರಲ್ಲ ಆ ವಿಭೂತಿ. ಇನ್ನೊಂದು ಕ್ರಿಯಾಗಟ್ಟಿ, ಅಂದ್ರೆ ಶಿವದೀಕ್ಷೆಯನ್ನ ಪಡೆದಂತ ಶರಣರಿರ್ತಾರಲ್ಲ ಅವರಿಗೆ ನೀಡತಕ್ಕಂಥ ವಿಭೂತಿ ಕ್ರಿಯಾಗಟ್ಟಿ. ಈ ಎರಡು ರೀತಿ ವಿಭೂತಿಗಳಲ್ಲಿ ಏನು ವಿಶೇಷತೆ ಅಥವಾ ವಿಭಿನ್ನತೆ ಇದೆ ಅನ್ನೋದು ನನಗೆ ಗೊತ್ತಿಲ್ಲ. ಬಟ್ ಇಲ್ಲಿ ಹೇಗೆ ವಿಭೂತಿಯನ್ನು ತಯಾರಿಸ್ತಾರೆ ಅನ್ನೋದನ್ನ ನಾನು ನಿಮಗೆ ತಿಳಿಸ್ಕೊಡ್ತೀನಿ. ಇಲ್ಲೇ ನೀವು ನೋಡ್ತಾ ಇದ್ದೀರಲ್ಲ ನಾಟಿ ಹಸುಗಳು. ಇಲ್ಲಿ ಸಗಣಿಗೋಸ್ಕರ ಯಾವುದೋ ಸಿಂಧಿ ಆಕಳನೋ ಎಮ್ಮೆನೋ ಅಥವಾ ಜಾಸ್ತಿ ಹುಲ್ಲು ತಿಂದು ಜಾಸ್ತಿ ಸಗಣಿ ಆಗ್ತಕ್ಕಂಥ ವಿದೇಶಿ ತಳಿಗಳನ್ನು ಸಾಕಿಲ್ಲ. ಕೇವಲ ನಮ್ಮ ದೇಶೀಯ ತಳಿ ನಾಟಿ ಹಸುಗಳನ್ನು ಸಾಕ್ಬಿಟ್ಟು ಈ ಹಸುಗಳಿಂದ ಸಂಗ್ರಹಿಸಿದಂತ ಸಗಣಿಯನ್ನ ಸಣ್ಣ ಸಣ್ಣ ಕುಳ್ಳುಗಳಾಗಿ ತಯಾರಿಸ್ಬಿಟ್ಟು ಅದನ್ನ 8-10 ದಿನಗಳ ಕಾಲ ಬಿಸಿಲಿನಲ್ಲಿ ಒಣಗಿಸಲಾಗುತ್ತೆ. ಈ ರೀತಿ ಒಣಗಿದ ಸಗಣಿಯನ್ನ ಬೆಂಕಿಯಲ್ಲಿ ಸುಟ್ಟು ಉಳಿದಂತ ಭಸ್ಮ ಇರುತ್ತಲ್ಲ ಆ ಭಸ್ಮನ ನೀರಿನಲ್ಲಿ ಮಿಕ್ಸ್ ಮಾಡಿ ಬಟ್ಟೆಯಲ್ಲಿ ಸೋಸಲಾಗುತ್ತೆ. ಸೋಸಿ ಉಳಿದಂತ ತೆಳುವಾದ ಭಸ್ಮವನ್ನ ಈ ರೀತಿ ವಿಭೂತಿ ಆಕಾರವನ್ನ ನೀಡಿ ಇಡಲಾಗುತ್ತದೆ. ಈ ರೀತಿ ವಿಭೂತಿ ಆಕಾರವನ್ನ ಪಡೆದಂತ ಈ ಗಟ್ಟಿಗಳಿದಾವಲ್ಲ ಇವು ಮತ್ತೆ 8-10 ದಿನ ಕಾಲ ಬಿಸಿಲಿನಲ್ಲಿ ಒಣಗುತ್ತವೆ. ಈ ಬಿಸಿಲಲ್ಲಿ ಒಣಗಿದಂತ ವಿಭೂತಿಗಳು ಮೊದಲು ಬೂದಿಯ ಕಲರ್ ಇರ್ತವೆ. ನಂತರ ಮತ್ತೆ ಬೆಂಕಿಯಲ್ಲಿ ಸುಟ್ಟಾಗ ಈ ರೀತಿ ಬಿಳಿ ಬಣ್ಣಕ್ಕೆ ತಿರುಗುತ್ತವೆ. ಈ ರೀತಿ ಬೆಂಕಿಯಿಂದ ಸುಟ್ಟಂತ ವಿಭೂತಿಗಳು ಭಕ್ತರಿಗೆ ನೀಡಲಿಕ್ಕೆ ಸಿದ್ಧವಾಗುತ್ತವೆ. ಇಲ್ಲಿ ಒಂದು ವಿಭೂತಿಯ ಬೆಲೆ 25 ರೂಪಾಯಿ. ಅಂದ್ರೆ ಪರ್ ಪರ್ಸನ್ಗೆ ನೀವೇನಾದ್ರು ಒಂದು 5-6 ತಗೊಂತೀವಿ ಅಂದ್ರೆ ಕೊಡೋದಿಲ್ಲ. ಒಬ್ಬ ವ್ಯಕ್ತಿಗೆ ಒಂದು ವಿಭೂತಿಯನ್ನ ಮಾತ್ರ ಕೊಡ್ತಾರೆ. ಇಲ್ಲಿ ಒಂದು ದಿನಕ್ಕೆ 200-300 ವಿಭೂತಿಗಳನ್ನು ಮಾತ್ರ ತಯಾರಿಸ್ತಾರೆ. ಹಾಗಾಗಿ ಒಬ್ಬ ವ್ಯಕ್ತಿಗೆ ಒಂದು ವಿಭೂತಿಯನ್ನ ಮಾತ್ರ ಕೊಡ್ತಾರೆ. ನೋಡಿ, ನಮ್ಮ ಅಕ್ಕಪಕ್ಕದಲ್ಲೇ ಇಂಥ ವಿಶ್ವವಿಖ್ಯಾತ ವಿಭೂತಿ ಕೇಂದ್ರ ಇದೆ. ನೀವು ಬಾಗಲಕೋಟೆ ಕಡೆ ಭೇಟಿ ನೀಡಿದಾಗ ಈ ಅದ್ಭುತ ವಿಭೂತಿ ಕೇಂದ್ರಕ್ಕೆ ಭೇಟಿ ನೀಡಿ ಬನ್ನಿ ಎನ್ನುವುದೇ ನನ್ನ ಒಂದು ಅನಿಸಿಕೆ. ಧನ್ಯವಾದಗಳು.